ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇವತ್ತೊಬ್ಬ ವಿಶೇಷ ವ್ಯಕ್ತಿ, ಅದರಲ್ಲೂ ವಿಶೇಷವಾಗಿ ಅರಬಾವಿ ಕ್ಷೇತ್ರ ಯಾರಿಗೂ ಗೊತ್ತಿಲ್ಲ, ರಾಜ್ಯದಲ್ಲಿ ಒಂದಿಷ್ಟು ಹೆಸರು ಪಡೆದಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಓಡಾಡುವಂಥವರು, ಬೆಳೆದಂಥವರು, ನೋಡಿದವರು, ಜನಸಾಮಾನ್ಯರ ಜೊತೆಗೆ ಸಂಪರ್ಕ ಮಾಡಿದವರು, ಜೊತೆಗೆ ರಾಜಕೀಯ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡುವಂಥವರು, ತಮ್ಮನ್ನು ತಾವು ಸಾಮಾಜಿಕ ಕಾರ್ಯದಲ್ಲಿ ಗುರುತಿಸಿಕೊಳ್ಳುತ್ತಾ ಜನಸೇವೆ ಮಾಡುತ್ತಾ ಬೆಳೆದಂಥವರು, ಬಾಲ್ಯಾವಸ್ಥೆಯಲ್ಲೇ ಜನಸೇವೆ ಮಾಡುತ್ತಾ ತಮ್ಮ ಲಕ್ಷ್ಮಣ ಹರಿಸಿದವರು, ಅನಿಸಿದ್ದನ್ನು ತಮಗೆ ನೇರವಾಗಿ ದಿಟ್ಟವಾಗಿ ಹೇಳುವಂಥವರು, ಮೂಲಾಜಲದ ನಿನ್ನ ತಪ್ಪದಪ್ಪ ಅಂತ ಹೇಳುವಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡವರು. ಅವರು ನಮ್ಮ ಲಕ್ಕನ್ನ ಸಂಸ್ಕೃತಿ ಅಂತೇಳಿ ಅರಬಾವಿ ಭಾಗದ ಕಾಂಗ್ರೆಸ್ ಮುಖಂಡರು. ನಮಸ್ಕಾರ ಸರ್. ಸರ್ ನಮಸ್ಕಾರ. H16 ನ್ಯೂಸ್ ಚಾನಲಕ್ಕೆ ಇವತ್ತು ನನಗೆ ಕರೆದ ಸಂದರ್ಶನ ಮಾಡ್ತಿರಲಿ ಮಾಲೀಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಇವತ್ತು ಈಗ ನಾವು ನಿಮ್ಮೊಂದಿಗೆ ಕೇಳುವಂಥದ್ದು ಭಾಳ ಸಿಂಪಲ್ಲ. ಅರಬಾವಿ ಕ್ಷೇತ್ರ ಕರ್ನಾಟಕದಲ್ಲೇ ಭಾಳಷ್ಟು ಹೆಸರು ಮಾಡಿದಂಥದ್ದು. ಯಾಕೆ ನಿಮಗೆ ಗೊತ್ತು, ನಮಗೆ ಗೊತ್ತು, ಆದರೂ ಜನಕ್ಕೆ ತಿಳಿಸೋಕೆ ಹೇಳಬೇಕಾಗ್ತದೆ. ದಕ್ಷಿಣ ಕರ್ನಾಟಕ ಅಲ್ಲಿ ಎಲ್ಲ ಕಡೆನೂ ಯಾಕಪ್ಪ ಅಂತಂದ್ರೆ ಅಲ್ಲಿ ಸೋಲು ಹಿಂದೆ ನಮ್ಮ VS ಕೌಜರಿ ಅವರಿದ್ದಾಗ ಅವರು ಏಕಮೇವಾದ್ವಿತೀಯ ಒಮ್ಮೆನೂ ಸೋತಿದ್ರು ಅವರು. ಅದ ನಂತರ ಅವರು ಸೋಲು ಅನ್ನೋದು ಕಂಡಿರಲಿಲ್ಲ. ನಂತರದಲ್ಲಿ ಈಗ ಬಂದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ನಿರಂತರವಾಗಿ ಅಲ್ಲೇ JDSನಿಂದ BJPಯಿಂದ ಗೆಲ್ತಾ ಬಂದಿದ್ದಾರೆ. ಅಂಥ ಒಂದು ಕ್ಷೇತ್ರದಲ್ಲಿ ಇಡೀ ಅರಬಾವಿ ಕ್ಷೇತ್ರ ಇವತ್ತು ಭಾಳಷ್ಟು ಜನ ಏನು ತಿಳ್ಕೊಂಡಿದ್ದಾರೆ, ಭಾಳ ಡೆವಲಪ್ ಆಗ್ಯದ, ಭಾಳ ಏನು ಸಮಸ್ಯೆ ಇಲ್ಲ, ಒಳ್ಳೆಯ ಆಡಳಿತದ ಅನ್ನುವಂಗೆ ಜನರಲ್ಲಿ ಒಂದಿಷ್ಟು ಭಾವನೆಗಳಿದ್ದಾವೆ. ನಿಜವಾಗಿಯೂ ಅರಬಾವಿ ಕ್ಷೇತ್ರದಲ್ಲಿ ಯಾವ ಸಮಸ್ಯೆಗಳು ಇಲ್ಲರಿ. ನೀವು ಅಲ್ಲಿ ಓಡಾಡಿದಂಥ, ನೀವು ನೋಡಿದಂಗೆ ಇವತ್ತು ನೀವು ಕಾಂಗ್ರೆಸ್ಸಿನಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಿ. ಹೆಚ್ಚು ಕಡಿಮೆ ಸಿದ್ದರಾಮಯ್ಯರ ಎಡಬಲದಲ್ಲಿ ಹೋಗಿ ಬರ್ತೀರಿ, ಪ್ರೀತಿಯಿಂದ ಅವ್ರ ಜೊತೆಗೆ ಸಂಬಂಧಗಳು ಇಟ್ಕೊಂಡಿದ್ದೀರಿ ಅಂದಾಗ ಆ ಭಾಗದಲ್ಲಿ ಎಲ್ಲ ಸಂಪೂರ್ಣ ತೃಪ್ತಿ ಅದನ ಅಥವಾ ಅಲ್ಲೆಲ್ಲ ಸಮೃದ್ಧಿ ಅದನ ಅಥವಾ ಸಮಸ್ಯೆಗಳದಾವ? ನಿಮಗೇನು ಅನಿಸ್ತದೆ ಅಲ್ಲೇ ಬೆಳೆದವ್ರು ನೀವು? ನೋಡಿ, ಅರಬಾವಿ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವ್ರಿ. ಸಮಸ್ಯೆಗಳನ್ನ ಬಗೆಹರಿಸ್ಬೇಕಾದ ಕರ್ತವ್ಯ ಶಾಸಕರದ. ಸುಮಾರು 20 ವರ್ಷದಿಂದ ಅವರು ಶಾಸಕರಾಗಿದ್ದಾರೆ. ಹೆಚ್ಚಿನ ಗಮನ ಹರಿಸಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕಂತೇಳಿ ಅಲ್ಲಿ ಜನರ ಒತ್ತಾಯ ಐತಿ. ಆ ಒತ್ತಾಯಕ್ಕೆ ಧ್ವನಿಗೂಡಿಸಿ ನಾವು ಸಹ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀವಿ, ನಿರಂತರವಾಗಿಯೂ ಮಾಡ್ತಾಯಿದ್ದೀವಿ, ಮುಂದೂ ಮಾಡ್ತಾಯಿದ್ದೀವಿ ಸರ್. ಮತ್ತು ಅಭಿವೃದ್ಧಿ ವಿಷಯದಲ್ಲಿ BJP ಸರ್ಕಾರದಾಗ ಏನು ಅವರು ಇಷ್ಟು ವರ್ಷ MLA ಇದ್ದಾರಲ್ಲ, ಅಭಿವೃದ್ಧಿ ಆಗಿಲ್ಲದ ಅಭಿವೃದ್ಧಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬಂದ ನಂತರ ಸಾಕಷ್ಟು ಅಭಿವೃದ್ಧಿಗಳನ್ನ ಅರಬಾವಿ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಅಂದರೆ ನೀವು ಹೇಳೋದು ಏನಪ್ಪ ಅಂದ್ರೆ BJP ಸರ್ಕಾರದಾಗಿದ್ದಾಗ BJPಗರಿದ್ದು ಅವರು ಸಾಕಷ್ಟಲ್ಲಿ ಅನುದಾನ ತರಲಿಲ್ಲ. ನಿಮ್ಮ ಸಿದ್ದರಾಮಯ್ಯ ಬಂದ ಮೇಲೆ ಸಾಕಷ್ಟು ಅನುದಾನ ತಂದರೆ ನೀವು ವಾದ ಮಾಡ್ತೀರಿ. ಹೌದು, ಅದೇನು ಸತ್ಯ ಐತ್ರಿ, ಏನು ಸುಳ್ಳೇನು ವಾದ ಇಲ್ಲ. ನೋಡ್ರಿ, ಇವಾಗ 35 ಕೋಟಿ ರೂಪಾಯಿ ನಾವು ಲೋಳ್ಸೂರು ಬ್ರಿಡ್ಜ್ ಕೊಟ್ಟಿದ್ದೀವಿ. ನಮ್ಮ ಜಿಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿ ಅವರ ವಿಶೇಷ ಕಾಳಜಿ ವಹಿಸಿ 35 ಕೋಟಿ ಕೊಟ್ಟಿದ್ದಾರೆ. ಘಟಪ್ರಭಾದಲ್ಲಿ ಮೊನ್ನೆ ಒಂದು ಬ್ರಿಡ್ಜ್ ಡೆಮಾಲಿಷ್ ಕೊಲ್ಯಾಪ್ಸ್ ಆಗಿತ್ತು, ಅದಕ್ಕೆ 5 ಕೋಟಿ ಕೊಟ್ಟಿದ್ದಾರೆ. ನಂತರ ಸುಮಾರು 120 ಕೋಟಿಗಿಂತ ಹೆಚ್ಚು ನಾವು ಕುಡಿಯುವ ನೀರಿನ ಯೋಜನೆಗೆ ದಿಪದಾಳ ಡ್ಯಾಮ್ದಿಂದ ನೀರು ತರುವಂಥ ಸ್ಕೀಮ್ಗೆ ಅರಬಾವಿ, ಸಂಗಿನಕೇರಿ, ಕಲ್ಲೋಳಿ, ನಾಗನೂರು, ಮೂಡಲಿವರೆಗೆ ನೀರು ಕೊಡುವಂಥ ದೊಡ್ಡ ಸ್ಕೀಮ್ 106 ಕೋಟಿ ಅಂತ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸೊ ಇದೆಲ್ಲನೂ ಶ್ರೇಯಸ್ಸು ಸಲ್ಲಬೇಕಾಗಿದ್ದು ರಾಜ್ಯ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಂತೇಳಿ ನಾವು ಹೇಳಬೇಕಾಗತ್ತೆ. ಅಂದ್ರೆ ಹೇಗೆ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ ಏನು ನಡೀತದೆ, ಅವ್ರ ಪಾಪ ವರ್ಕ್ ಮಾಡ್ತಾ ಇರ್ತಾರೆ, ಅವರಿಂದ ಆಯಿತು ಮತ್ತೇನೋ ಆಯಿತು ಅಂತ ಸರ್ ಇಲ್ಲಿ ಜನ ನಂಬ್ತಾ ಇರ್ತಾರೆ. ಅದಕ್ಕೆ ಕಾರಣಕರ್ತರು ನೀವು ಇವತ್ತು ಹೇಳಬೇಕಾಗಿದ್ದೀರಪ್ಪ ಅಂದ್ರೆ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹೆಚ್ಚಿಗೆ ಅನುದಾನ ಬಂತು, ಡೆವಲಪ್ಮೆಂಟ್ ಆಗ್ಯದ ಅಂತೆ. ಹಾಗಾದ್ರೆ ಇನ್ನೂ ಏನು ಡೆವಲಪ್ ಆಗಬೇಕಾಗೈತೆ, ಇದು ಸಮಸ್ಯೆಗಳು ಏನದಾವ, ನೀವು ಸಮಸ್ಯೆ ಬೇರೆ ಅದಾವಂತೇನು ಅಂದ್ರಿ ಅಂದ್ರೆ ಎಲ್ಲ ಜನಕ್ಕೆ ಏನು ಅನಿಸ್ತದಪ್ಪ, ಸಹಜವಾಗಿ ಇವತ್ತು KBP ಹಬ್ಬದವು ಲಾಭ ಮಾಡಿ ತೋರಿಸ್ತಾ ಇದ್ದಾರೆ, ಮತ್ತೊಂದು ತೋರಿಸ್ತಾ ಇದ್ದಾರೆ, ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಸಮಸ್ಯೆ ಅಂದರೆ ಏನು ಅಂಥದ್ದು ಅದರಲ್ಲಿ ಸಮಸ್ಯೆಗಳು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೋಡಿ, KMF ಸಹಕಾರಿ ಸಂಘದಾಗ ಯಾವಾಗಲಿ ಯಾರ ಅಧ್ಯಕ್ಷರಿರಲಿ ಅದನ್ನು ಬೆಳೆಸಿ
ಜನರಿಗೊಂದು ಒಳ್ಳೆಯ ಸಂದೇಶ ಕೊಡುವಂಥದ್ದು ನಮ್ಮದು ಕರ್ತವ್ಯ, ಅವ್ರದ್ದು ಕರ್ತವ್ಯ ಇದೆ. ಆ ಕೆಲಸ ಅವ್ರು ಮಾಡಲಿ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಅರಬಾವಿ ಕ್ಷೇತ್ರದ ವಿಷಯಕ್ಕೆ ಬಂದರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಹೊಂದಬೇಕಾಗಿದೆ. ಮುಂದಿನ ದಿನಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಅಭಿವೃದ್ಧಿ ಮಾಡಬಹುದು ಅಂತೇಳಿ ನಾವು ಅಪೇಕ್ಷೆ ಇಟ್ಕೊಂಡಿದ್ದೀವಿ. ಮತ್ತು ವಿಶೇಷವಾಗಿ ಅದು ಬೆಳಗಾಂ ಜಿಲ್ಲೆಯಲ್ಲಿ ಮತ್ತು ಅರಬಾವಿ ವಿಧಾನಸಭಾ ಕ್ಷೇತ್ರದ ಮುಖ್ಯಮಂತ್ರಿ ಅವರು ಭಾಳ ವಿಶೇಷ ಕಾಳಜಿ ವಹಿಸಿ ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣಗಳನ್ನ ಏನು ಅಭಿವೃದ್ಧಿ ಆಗಬೇಕಾಯ್ತು ಅದಕ್ಕೆ ಪೂರಕವಾದಂಥ ವಾತಾವರಣ ಇದೆ. ಮತ್ತು ಆ ದೃಷ್ಟಿಯಿಂದನೇ ಅವರು ಹೆಚ್ಚಿನ ಅನುದಾನ ಕೊಟ್ಟ ಅರಬಾವಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂತೇಳಿ ನಾನು ಪಕ್ಷದ ವತಿಯಿಂದ ಹೇಳಕ್ಕೆ ಬಯಸ್ತೀನಿ ಸರ್. ಅಂದ್ರೆ ಈಗ ನಾನು ಕೇಳೋದು, ಇನ್ನೂ ಏನು ಸಮಸ್ಯೆ ಅದಾವ, ಆ ಸಮಸ್ಯೆಗಳಿಗೆ ಏನು ಮಾಡ್ಲಿಕ್ಕೆ ಸಾಧ್ಯದ, ಅಂಥ ಸಮಸ್ಯೆ ಮುಖ್ಯ ಏನವು, ಯಾವ ಸಮಸ್ಯೆಗಳು ನೀವು ಕಂಡಂಗೆ, ಅಲ್ಲಿ ಜನ ಅನುಭವಿಸಿದಂಗೆ, ನಿಮಗೆ ಅಲ್ಲಿ ಜನ ನಿಮ್ಮ ಮುಂದೆ ದೂರನ್ನು ಸಲ್ಲಿಸಿರ್ಬೋದು, ಹೌದು ಬರೋ ಇಂಥ ಸಮಸ್ಯೆಗಳಿದ್ದಾವೆ ಅಂತೇಳಿ, ಅಥವಾ ಅದನ್ನು ಮೇಲೆ ನಿಮ್ಮ ಮುಖ್ಯಮಂತ್ರಿ ತಿಳಿಸ್ರಿ ಮಾಡಲಿ ಅಂತ ನಿಮ್ಮ ಜೊತೆ ಮಾತಾಡಿರ್ಬೋದು. ಅಂಥ ಸಮಸ್ಯೆಗಳು ಏನಿದಾವೆ ಆ ಭಾಗದಾಗ? ನೋಡಿ, ಇವಾಗ ಮೂಡಲ್ಗಿ ಹೊಸ ತಾಲೂಕು ಆದ ನಂತರ ಅಲ್ಲಿ ಇನ್ನೂ ಸುವರ್ಣಸೌಧ ಆಗ್ಬೇಕಾಗಿದ್ರಿ, ಸ್ಕೂಲ್ ಬಿಲ್ಡಿಂಗ್ಸ್ ಆಗಬೇಕಾಗಿದೆ, ರಸ್ತೆ ಆಗಬೇಕಾಗಿದೆ, ಕುಡಿಯೋ ನೀರಿನ ಜಲ ಜೀವನ್ ಮಸೀನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದೊಡ್ಡ ಯೋಜನೆ. ಇವತ್ತಿಗೂ ಸಹ ಆ ಯೋಜನೆಗಳಿಗೆ ಏನು ಯೋಜನೆ ಪೂರ್ಣಗೊಂಡಿದಾವಲ್ಲ, ಇನ್ನೂವರೆಗೆ ಸಹ ಅದಕ್ಕೂ ಶುದ್ಧ ಕುಡಿಯೋ ನೀರನ್ನು ಕೊಡಕ್ಕೆ ಆಗಿಲ್ಲ ಅಂತೇಳಿ ಆ ಭಾಗದ ಜನ ನಮ್ಮ ಸಾಕಷ್ಟು ನಾನು ಗಮನಕ್ಕೆ ತಂದಾರ. ನಾನು ಯಾವಾಗ ಗಮನಕ್ಕೆ ತರ್ತಾರಲ್ಲ ಅವಾಗ ಮೇಲಾಧಿಕಾರಿಗಳಿಗೆ, ಸಂಬಂಧಿತ ಸಚಿವರಿಗೆ ಗಮನಕ್ಕೆ ತರುವಂಥ ಕೆಲಸ ನಿರಂತರವಾಗಿ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಸರ್ ನಾನು. ಅಂದರೆ ನಿಮಗೆ ಗೊತ್ತಿದ್ದಂಗೆ ಯಾವ್ಯಾವ ಊರುಗಳು ಅಥವಾ ಹಳ್ಳಿಗಳು ಹೆಸರು ಇಂಥಲ್ಲಿಂಗೆ ಆಗಿಲ್ಲಪ್ಪ, ನೀರಿನ ಘಟಕದಾಗಿಲ್ಲ ಮತ್ತೊಂದಾಗಿಲ್ಲ ಅಂತ ನಿಮಗೆ ಕಂಡಂಥವು? ನೋಡ್ರಿ, ಗುಜನಟ್ಟಿ ದರ್ಮಟ್ಟಿ ಯೋಜನೆ ಪೂರ್ಣಗೊಳಿಸಿದಾರ. ಸೊ ಇಲ್ಲಿವರೆಗೆ ಕುಡಿಯೋ ನೀರನ್ನು ಪೂರೈಸೋಕ್ಕಾಗಿಲ್ಲ. ಹಂಗೆ ಸುಮಾರು ಹಳ್ಳಿಗಳಿಗೆ ಸಹ ಜಲ ಜೀವನ್ ಮಸಿನ್ ನೀರ ಇನ್ನೂ ಪೂರ್ಣಗೊಳಿಸೋಕೆ ಆಗಿಲ್ಲ. ಅದಕ್ಕೂ ಸಹ ಶಾಸಕರು ಹೆಚ್ಚಿನ ಕಾಳಜಿ ವಹಿಸಿ ಜನರಿಗೆ ಒಳ್ಳೆಯ ನೀರು ಕೊಟ್ರೆ ಅನುಕೂಲ ಆಗ್ತೈತಿ. ಅಧಿಕಾರ ಇದ್ದಾಗ ನಾವು ಒಳ್ಳೇದು ಮಾಡಿದ್ರೆ ಜನ ನೆನೆಸ್ತಾರ ಅಂತೇಳಿ ನನ್ನ ಅಭಿಪ್ರಾಯ ಸರ್. ಮತ್ತು ಇನ್ನೊಂದು ನನ್ನ ಕೇಳ್ತಾ ಇರ್ತೀವಿ, ದಾಲ್ಮ್ಯ, ಜೇಕೆ, ಕಾಟವಾ, ಸೂಪರ್ ಇಂಥವ್ರು ಅಲ್ಲಿ ನಿಮಗೆಲ್ಲ ಸಿಮೆಂಟ್ ಕಾರ್ಖಾನೆಗಳಿದ್ದಾವೆ, ಅಲ್ಲೇನು ಸಮಸ್ಯೆಗಳಿಲ್ಲ ರೀ? ನೋಡಿ, ಯಾದವಾಡ ಸುತ್ತಮುತ್ತ ಸುಮಾರು ಒಂದು 10-15 ಹಳ್ಳಿ ಒಳಗೆ ಸಿಮೆಂಟ್ ಫ್ಯಾಕ್ಟ್ರಿಯಿಂದ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಬಗೆಹರಿಸುವಂಥ ಕೆಲಸ ಆ ಏನು ಸಿಮೆಂಟ್ ಫ್ಯಾಕ್ಟ್ರಿ ಮಾಲೀಕರದಾರಲ್ಲ ಅವ್ರು ಮಾಡೋಕ್ಕೆ ಅನುಕೂಲ ಇತ್ತು. ಅವ್ರಿಗೆ CSR ಫಂಡ್ ಇದೆ. CSR ಫಂಡ್ ಅವ್ರು ಏನು ಪ್ರಿಮ್ಯಾಸಿಸ್ ಇದೆಯಲ್ಲ ಅದ್ರ ಸುತ್ತಮುತ್ತ ಹಳ್ಳಿಗಳ ಅಭಿವೃದ್ಧಿಗೆ ಫಸ್ಟ್ ಪ್ರಿಯಾರಿಟಿವಾಗಿ ಬೆಳೆಸ್ಬೇಕಂತೇಳಿ, ಅಂದ್ರೆ ಬಳಕೆ ಮಾಡ್ಬೇಕಂತೇಳಿ ಒಂದು ಗೈಡ್ಲೈನ್ ಇದ್ರೂ ಸಹ ಅದಕ್ಕೆ ಎಲ್ಲೋ ಒಂದು ಕಡೆ ಇನ್ನೂ ಸಿಮೆಂಟ್ ಫ್ಯಾಕ್ಟ್ರಿ ಮಾಲೀಕರು ಏನು CSR ಫಂಡ್ ಐತಲ್ಲ ಅದನ್ನು ಆ ಸುತ್ತಮುತ್ತ ಹಳ್ಳಿಗಳಿಗೆ ಬಳಕೆ ಮಾಡಿಲ್ಲ. ಅಲ್ಲಿ ಸುತ್ತಮುತ್ತ ಹಳ್ಳಿ ಜನನ ಪರಿಸ್ಥಿತಿನೂ ಸಹ ಭಾಳ ಕಷ್ಟದಾಗದ ರೀ. ಯಾಕಂದ್ರೆ ಅಲ್ಲಿ ಶುದ್ಧ ಕುಡಿಯೋಕೆ ನೀರು ಸಿಗಂಗಿಲ್ಲ, ಸಾಕಷ್ಟು ಪೊಲ್ಯೂಷನ್ ಪ್ರಾಬ್ಲಮ್ ಇದೆ, ರಸ್ತೆ ಇಲ್ಲ, ಆರೋಗ್ಯ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ಅದನ್ನೆಲ್ಲನೂ ಸಹ ಹೋಗಲಾಡಿಸ್ಬೇಕಂತೇಳಿ ನಾವು ಈಗಾಗಲೇ ನಮ್ಮ ಕೈಗಾರಿಕಾ ಸಚಿವರಿಗೆ ನಾವು ವಿನಂತಿ ಮಾಡಿದೆವು. ಮತ್ತು ಸ್ಥಳೀಯ ಶಾಸಕರು ಸಹ ಅದು ಒಂದು ಸಭೆ ಕರೆದು CSR ಫಂಡನ್ನು ನಮ್ಮ ಅರಬಾವಿ ಕ್ಷೇತ್ರಕ್ಕೆ ಹೆಚ್ಚಿನ ಅಭಿವೃದ್ಧಿಗೆ ಬಳಕೆ ಮಾಡಬೇಕಾಗಿತ್ತು. ಸೊ ಅವರು ಎಲ್ಲೋ ಒಂದು ಕಡೆ ಇನ್ನೂವರೆಗೆ ಮಾಡಿಲ್ಲ ಅಂತೇಳಿ ಜನರ ಏನು ಭಾವನೆ ಐತಲ್ಲ ಆ ಭಾವನೆಗೆ ಬೆಲೆ ಕೊಟ್ಟು ನಾವು ರಾಜ್ಯ ಸರ್ಕಾರ ಸಚಿವರು ಗಮನಕ್ಕೆ ತಂದು ಅದು ಬಗೆಹರಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ ಸರ್. ಈಗ ಆ ದಿಶೆಯಲ್ಲಿ ಏನು ಹೋರಾಟದ ಮಾಡ್ತಾ ಇದ್ದೀರಾ ಏನು? ನಿರಂತರವಾಗಿ ಹೋರಾಟ ಇದ್ದೇ ಇದೆ ಸರ್ ಅರಬಾವಿ. ಅಂದರೆ ಆ್ಯಕ್ಚುಲಿ ಇದು ದೊಡ್ಡ ಪ್ರಾಬ್ಲಮ್ ಅದ, ಇದ್ರ ಬಗ್ಗೆ ಭಾಳಷ್ಟು ಕೇಳಿದ್ದೀವಿ ನಾವು. ಅದಕ್ಕಾಗಿ ನಿಮಗೆ ಕೇಳುವಂಥದ್ದು ಅಂದ್ರೆ ಸಾಲ್ವ್ ಆಗಬೇಕಲ್ಲ, ಹೋರಾಟ ಜೊತೆಗೆ ಸಾಲ್ವ್ನೆಸ್ ಆಗುವಂಥದ್ದು. ಮತ್ತು ನೀವು ಸ್ವತಃ ಸಿದ್ದರಾಮಯ್ಯರಿಗೆ ಅತ್ಯಂತ ಸಮೀಪದವರಿದ್ದೀರಿ, ಅಲ್ಲಿ ಸಮಸ್ಯೆಗಳನ್ನ ಎಷ್ಟು ಒತ್ತು ಕೊಟ್ಟು ಹೇಳುವಂಥದ್ದು, ಸಾಲ್ವ್ ಮಾಡೋ ದಿಶೆಯಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೆ? ನೋಡಿ, ನನ್ನ ಗಮನಕ್ಕೆ ಯಾವ ವಿಷಯ ಬರ್ತೈತಿಲ್ಲ ಅರಬಾವಿ ಕ್ಷೇತ್ರದ ಹಂತವಾಗಿ ಸಂಬಂಧಿಸಿದ ಸಚಿವರಿಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಂದ ಎಷ್ಟು ಸಾಧ್ಯ ಇಲ್ಲ ಅಷ್ಟು ಪರಿಹಾರ ಮಾಡುವಂಥ ಕೆಲಸ ನಾನು ನಿರಂತರವಾಗಿಯೂ ಹಿಂದೂ ಮಾಡಿದ್ವಿ. ಸೊ ಮುಂದೂ ಸಹ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಜನತೆಗೆ ತಿಳಿಸ್ತೀನಿ ಸರ್. ಈಗ ಇನ್ನೊಂದು ನಮ್ಮ ದೊಡ್ಡ ಪ್ರಶ್ನೆ, ಕಳೆದ ನೀವು 20-30 ವರ್ಷ ಆಯ್ತು ನೋಡ್ತಾ ಇದ್ರಿ, ಏನು VS ಕೌಜುರಿಗೆ ಅವ್ರ ನಂತರ ಕಾಂಗ್ರೆಸ್ಸಲ್ಲಿ ಮಲ್ಕೊಂಡೇ ಬಿಟ್ಟದ. ಅಲ್ಲಿ ಎಬ್ಸೋದು ಕೆಲಸ ಏನಾದರೂ ನೀವು ಮಾಡಿದ್ದೀರಿ ಅಂದರೆ ಕಾಂಗ್ರೆಸ್ ಸಲುವಾಗಿ ಏನಾದರೂ ಒಂದು ಹೋರಾಟ? ಅನೇಕರು ಇದ್ದೀರಲ್ಲಿ, ನೀವು ಇದ್ದೀರಿ, ನಿಮ್ಮ ಜೊತೆಗೆ ನಮ್ಮ ಅರವಿಂದ್ ದಳವಾಯಿ ಅವರು ಇದ್ದಾರೆ, ಇನ್ನೂ ಕೆಲವೊಂದು ಜನ ಇದ್ದಾರೆ, ಉಂದ್ರಿ ಅವ್ರ ಕಾಣ್ತದ, ಇದವರೇನು ಇದ್ದೀರಿ ನೀವೆಲ್ಲರೂ ಏನಾದರೂ ಕಾಂಗ್ರೆಸ್ಸನ್ನು ಎದ್ದು ನಿಲ್ಲಿಸುವಂಥದ್ದು, ಒಂದು ಹೋರಾಟಕ್ಕೆ ಸಾಧ್ಯ ಮಾಡುವಂಥದ್ದು ಪೂರ ಮಲೆಗೆ ಬಿಟ್ಟದ, ಅದ್ರ ಪರಿಸ್ಥಿತಿ ಏನಂತ? ನೋಡಿ, ನಾನು ಕಾಂಗ್ರೆಸ್ ಪಕ್ಷ ಭಾಳ ದುರ್ಬಲ ಐತಿದ್ರೆ ನಾ ಏನು ಅನ್ಕೋಂಗಿಲ್ಲ ಸರ್. ಯಾಕಂದ್ರೆ ಗೋಕಾಕ್ ಮತ್ತು ಅರಬಾವಿ ಎರಡು ಸಹ ಪಕ್ಷ ಎಲ್ಲೋ ಒಂದು ಕಡೆ ಜನ ನಮಗೆ ವೋಟ್ ಹಾಕಿದ್ದಾರೆ. ಗೋಕಾಕದಲ್ಲೂ ಸಹ 80,000 ಜನ ವೋಟ್ ಹಾಕಿದ್ದಾರೆ.
ಅರಬಾವಿಯಲ್ಲಿ ಸಹ ನಾವು ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ದಲ್ಲಿ ಮೂಡಲಗಿಯಲ್ಲಿ ಲೀಡ್ ಇದ್ದೀವಿ, ಒಡ್ರಟ್ಟೆಯಲ್ಲಿ ಲೀಡ್ ಇದ್ದೀವಿ, ರಾಜಾಪುರದಾಗ ಲೀಡ್ ಇದ್ವು, ಬಸವನಗುಂದಿಯಾಗ ಎಲ್ಲಿ ಕೆಲವು ಹಳ್ಳಿಯಲ್ಲಿ ಬಿಟ್ರೆ ಸೊ ನಾವು ಮ್ಯಾಕ್ಸಿಮಮ್ ಎಲ್ಲ ಹಳ್ಳಿಯಲ್ಲಿ ಸಹ ಕಾಂಗ್ರೆಸ್ ಪಾರ್ಲಿಮೆಂಟ್ದಲ್ಲಿ ತನ್ನ ಶಕ್ತಿ ಏನೈತೆ ಅನ್ನೋದು ಪಕ್ಷದ ಕಾರ್ಯಕರ್ತರು, ಸ್ಥಳೀಯ ಮುಖಂಡರು ಬೆಂಬಲ ವ್ಯಕ್ತಪಡಿಸಿದಾರೆ. ಆ ದೃಷ್ಟಿಯಿಂದ ಪಕ್ಷ ಸಹ ಭಾಳ ಬಲಿಷ್ಠ ಐತಿ. ಆ ರೀತಿ ಏನು ಪಕ್ಷ ಬಲಿಷ್ಠ ಇದ್ರೂ ಸಹಿತ ಅಲ್ಲಿ ಒಬ್ಬ ನಾಯಕರಾಗಿ ಹುಟ್ಟುತ್ತಾ ಇಲ್ಲ. ಈಗ ನೀವು ಆ ದಿಶೆಯಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ? ನೋಡಿ, ನಾನು 20 ವರ್ಷ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ, ಮುಂದಿನ ಸಹ ಕೆಲಸ ಮಾಡ್ತಾ ಇರ್ತೀವಿ. ಪಕ್ಷ ಹಿಂದಿನ ನಾಳೆ ಗುರುತಿಸಿ ಅದಕ್ಕೊಂದು ಒಳ್ಳೆ ದಾರಿಯನ್ನು ಕಂಡು ಹಿಡಿಬೋದು ಅಂತೇಳಿ ನಮ್ಮ ಅಪೇಕ್ಷೆ ಇದೆ ಸರ್. ಅಂದರೆ ನೀವು ಪಕ್ಷ ಕಂಡು ಗುರ್ತಾ ಹಿಡಿತದೆ ಅಂದರೆ ಈ ಥರ ನೀವು ಸಹ ಶಾಸಕ ಸ್ಥಾನಕ್ಕಾಗಿ ಸ್ಪರ್ಧೆ ಮಾಡಬೇಕು ಅನ್ನೋಂಥ ಇಚ್ಛೆಯನ್ನು ಇಟ್ಕೊಂಡಿದ್ದೀರಿ ಅಂತ ಈ ಥರ ಅರ್ಥ ಆಗ್ತದೆ. ಆ ದಿಶೆಯಲ್ಲಿ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ? ಶಾಸಕ ಆಗಬೇಕಾಗ್ತದೆ, ಜನ ಬೆಂಬಲ ಪಡೆಯುವಂಥದ್ದು, ಮಾಡುವಂಥದ್ದು, ಜನರ ಮಧ್ಯದಲ್ಲಿ ಜನ ಸಮಸ್ಯೆಗಳನ್ನು ತಗೊಂಡು ಹೋರಾಟ ಮಾಡುವಂಥದ್ದು, ಈ ದಿಶೆಯಲ್ಲಿ ನೀವೇನು ಹೆಜ್ಜೆ ಇಡ್ತಾ ಇದ್ದೀರಿ? ನೋಡಿ, ನಾನು 2023 ಟಿಕೆಟ್ ಕೇಳೀನಿ ರೀ, ಕೊಟ್ಟಿಲ್ಲ ಪಕ್ಷ. ನಾನು ಯಾವತ್ತು ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಆವತ್ತಿಂದ್ರೆ ಇವತ್ತಿನ ತನಕ ಅರಬಾಂಗ್ ಕ್ಷೇತ್ರದಲ್ಲೇ ಇರ್ತೀನಿ. ಅರಬಾಂಗ್ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನಿರಂತರವಾಗಿ ಏನು ಸಮಸ್ಯೆ ಇತ್ತಿಲ್ಲ ಅದಕ್ಕೆ ನಮಗೆ ಎಷ್ಟು ಸಾಧ್ಯತೆ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊತ ಹೊಂಟಿದ್ದೀವಿ. ಪಕ್ಷನೂ ಸಹ ಗುರುತಿಸಿ ಒಳ್ಳೆ ಮುಂದಿನ ದಿನಗಳಲ್ಲಿ ಇನ್ನೂ 2 ವರ್ಷ ಎಲೆಕ್ಷನ್ ಇದೆ, ಒಂದು ತೀರ್ಮಾನ ಮಾಡಿ ಗುರುತಿಸಿ ಬೆಳೆಸ್ತಾರೆ. ಸಾಮಾನ್ಯ ಕಾರ್ಯಕರ್ತರಿಗೂ ಸಹ ಅವಕಾಶ ಸಿಗುತ್ತೆ ಅಂತೇಳಿ ನಾನು ನೆಮ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸರ್. ಅಂದ್ರೆ ಈಗ ನಿಮಗೆ ಒಂದು ವೇಳೆ ಟಿಕೆಟ್ ಕೊಡುತ್ತೆ ಏನೋಪ್ಪ ನಿರ್ಧಾರ ಆಯ್ತಂದ್ರೆ ನೀವು ಆ ದಿಶೆಯಲ್ಲಿ ಅಲ್ಲಿ ಸಮಸ್ಯೆಗಳಿಗಿಂತ ನಿಮಗೆ ಗೊತ್ತದವ, ಏನೇನು ಮಾಡಬೇಕು, ಯಾವ ರೀತಿಯಾಗಿ ಏನು ಮಾಡಬೇಕು ಅನ್ನುವಂಥ ನಿಮ್ಮ ಪ್ಲ್ಯಾನ್ಸು ನಿಮ್ಮ ತಲೆಯಲ್ಲೇ ಇದಾವೆ. ಟಿಕೆಟ್ ಕೊಟ್ಟರೆ ಅಲ್ಲಿ ಒಬ್ಬ ಬಲಿಷ್ಠದ ನಿಮಗೆ ಗೊತ್ತದ, ಬಾಲಚಂದ್ರ ಜಾರಕಿಹೊಳಿ ಅವರು ಎದುರು ನೀವು ಗೆಲ್ತು ಅಂತ ಆತ್ಮವಿಶ್ವಾಸ ನಿಮ್ಮಲ್ಲಿ ಅದನ್ರಿ? ನೋಡಿ, ನಾನು ರಾಜಕಾರಣದಾಗ ಯಾವಾಗ ಹೆಂಗೈತೆ ಸರ, ಈಗಿದ್ದ ಸಿಚುವೇಶನ್ ಇನ್ನೊಂದು ಸ್ವಲ್ಪ ದಿವಸಿಗೆ ಇರಂಗಿಲ್ಲ. ನಾವೆಲ್ಲ ಬಲಿಷ್ಠ ಇದ್ದವ್ರು ಸೋಲಂಗಿಲ್ಲ ಅಂದ್ರೆ ಇವತ್ತು ತಮಿಳ್ನಾಡಿನಾಗ ಅಲ್ಲಿ ಮುಖ್ಯಮಂತ್ರಿನ ಸೋತ್ರ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿನ ಸೋತ್ರ. ಜನ ಬದಲಾವಣೆ ಬಯಸಿದಾಗ ಖಂಡಿತವಾಗಲೂ ಸಹ ಬದಲಾವಣೆ ಬಯಸಿದಾಗ ಯಾಕಂದ್ರೆ 2 ಉದಾಹರಣೆ ಕೊಟ್ರಿ, ಅಲ್ಲೇ ವೆಸ್ಟ್ ಬೆಂಗಾಲ್ ಉದಾಹರಣೆ ಕೊಟ್ರಿ, ಆಮೇಲೆ ಇನ್ನೊಂದು ನಮ್ಮ ತಮಿಳ್ನಾಡಿನ ಉದಾಹರಣೆ ಕೊಟ್ರಿ. ಅಡ್ಡಿಲ್ಲ, ಒಳ್ಳೇದು. ಆದ್ರೆ ನಾನೇನು ಕೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಜನರಿಗೆ ಬೇಕಾದಂಥ ಸಮಸ್ಯೆಗಳಲ್ಲಿ ತೊಗೊಂಡು ಬೆನ್ನು ಹತ್ತಿರು ಸುವೇಂದು ಅಧಿಕಾರಿ ಅವ್ರ ಜೊತೆಗೆ BJP ಬೆನ್ನು ಹತ್ತು. ಲಾಸ್ಟ್ ಟೈಮ್ ಸೋತಿದ್ರು ಭಾಳ ದೂರದಿಂದ ಸಹಿತ. ಅದು ಕಳೆದ 5-6 ವರ್ಷಗಳು ನಿರಂತರ ಐತೆ, 10 ವರ್ಷದಿಂದ ಅದರ BJP ಗೆಲ್ಲಬೇಕು ಅಂತೇಳಿ ಸುವೇಂದು ಅಧಿಕಾರಿ ಅವ್ರನ್ನ ಸೋಲಿಸ್ಬೇಕಂತೇಳಿ. ಅದೇ ಕಾಲಕ್ಕೆ ಇಲ್ಲೇ ನಿಮ್ಮ ತಮಿಳುನಾಡಿನಲ್ಲೂ ಸಹಿತ ಅವರು ನಿರಂತರ DMK ಬಂದಂಥದ್ದು. ಆದರೆ ವಿಜಯ್ ಅವರು ಕಳೆದ 2-3 ವರ್ಷಗಳಿಂದ ಗೆಲ್ಲಬೇಕಪ್ಪ ಅನ್ನೋ ದಿಶೆಯಲ್ಲೇ ಒಂದು ಪ್ಲ್ಯಾನ್ಗಳನ್ನ ಹಾಕ್ಕೊಂಡು ಹೋರಾಟ ಮಾಡ್ತಾ ಬಂದ ಗೆದ್ದರು. ಹಂಗೆ ನಿಮ್ಮಲ್ಲಿ ಏನಾದ್ರು ಪ್ಲ್ಯಾನ್ ಅದಾವ? ಯಾಕಂದರೆ ಎದುರಾಳಿ ಬಲಿಷ್ಠ ಇದ್ದಾಗ ಎಂಥ ಒಬ್ಬ ಬ್ಯಾಟ್ಸ್ಮನ್ ಇದ್ದರು, ಗ್ರೇಟ್ ಬ್ಯಾಟ್ಸ್ಮನ್ ಇದ್ದರು, ಬೌಲರ್ ವಿಚಾರ ಮಾಡ್ಬೇಕಾಗ್ತದೆ, ಅವ್ನು ನಮ್ಗೆ ಹೊಡಿತಾನಪ್ಪ ಅನ್ನುವಂಥ ನೆಲೆಗಟ್ಟಿನಲ್ಲಿ. ಆ ದಿಶೆಯಲ್ಲಿ ನೀವೇನು ಪ್ಲ್ಯಾನ್ ಮಾಡ್ಬೇಕಂತ ಬಯಸಿದ್ದೀರಿ ಅಂತ ನೋಡಿ, ಜನಕ್ಕೆ ಮುಟ್ಟಬೇಕಲ್ಲ. ಹೌದಪ್ಪ, ಇಲ್ಲೊಬ್ರು ಅದಾರು ಕಾಂಗ್ರೆಸ್ ಅವರು ಒಳ್ಳೆ ನಮ್ಗೆ ಕೆಲಸ ಮಾಡ್ತಾರೆ, ಇವ್ರಿಗೆ ಹೆಚ್ಚಿಗೆ ಮಾಡ್ತಾರೆ. ಇವತ್ತು ನೋಡಿ, ಸಾಮಾನ್ಯವಾಗಿ ಬಾಲಚಂದ್ರ ಅವ್ರದ್ದು ವಿಷಯ ಕೇಳಿದಾಗ ಜನಕ್ಕೆ ಭೇಟಿ ಹಾಕಾರ, ಮದುವೆ ಯಾರು ಹೆಲ್ಪ್ ಮಾಡ್ತಾರೆ ಏನೋ ಅವ್ರ ಬಗ್ಗೆ ಒಂದಿಷ್ಟು ಕಥೆಗಳಿದಾವೆ. ಆ ಕಥೆಗಳನ್ನ ಹೇಳ್ತಾರೆ, ಏನೋ ಮಾಡ್ತಾರೆ. ಬಟ್ ನೀವು ನಾನೀಗ ಕೇಳ್ತಾ ಇರೋದು ಆ ಎಲ್ಲವನ್ನು ಮೀರಿ ನಾನು ಗೆದ್ದು ಅಂತ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕಾಗಿದ್ರೆ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ದಿಶೆಯಲ್ಲಿ ಅಂತಂದರೆ ಟಿಕೆಟ್ ಕೊಟ್ಟಾಗಿನ ಮಾತ್ರ. ಬಟ್ ಕೊಡಲಿ ಬಿಡಲಿ, ನೀವು ಆ ದಿಶೆಯಲ್ಲಿ ಬೆಳೆದಕ್ಕೆ ಏನು ವಿಚಾರ ಮಾಡ್ತಾ ಇದ್ದೀರಂತ ನೋಡಿ. ನಾವು ನಿರಂತರವಾಗಿ ಜನರ ಸಂಪರ್ಕ ಇದ್ದೀವಿ. ಎಲ್ಲ ನಾಯಕರ ವಿಶ್ವಾಸಕ್ಕೆ ತಗೊಂಡು ಏನು BJP ಶಾಸಕರು ಮಾಡ್ತಾರಲ್ಲ ಅವ್ರಿಗೆ ನಾವು ಪ್ರತಿಸ್ಪರ್ಧೆಗೆ ಏನೇನು ತಯಾರಿಗಳನ್ನ ಮಾಡಬೇಕಲ್ಲ ಅದನ್ನೆಲ್ಲನೂ ತಯಾರಿ ಇದ್ದಾಗ ನಾವು ಸ್ಪರ್ಧೆಗೆ ಇಳ್ಯಾಕೆ ಹತ್ತೈತ್ರಿ. ಯಾಕಂದ್ರೆ ಜನ ನಮ್ಮದು ಎಲ್ಲೋ ಒಂದು ಕಡೆ ಒಲವಿದ್ದಾಗ ಅದನ್ನು ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರ ಜೊತೆ ಚರ್ಚಿಸಿ ಯಾವ್ಯಾವ್ದು ಮುಂದೆ ಬದಲಾವಣೆಗೆ ಏನೇನು ರೂಪಿಸ್ಬೇಕಲ್ಲ ಆಗಿನ ಟೈಮ್ದಾಗ ವಿಚಾರ ಮಾಡೋಣ. ಇನ್ನೂ ಇಲೆಕ್ಷನ್ ಭಾಳ ದೂರ ಇಲ್ಲ. ನಾವು ಇಲ್ಲಿ ಕೇಳುವಂಥ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಇದೇ ಸಂದರ್ಭದಲ್ಲೇ. ಈಗ ನಿಮ್ಮ ಸಮುದಾಯದವರು ಅಂದರೆ ಹಾಲಮತ ಸಮುದಾಯದವರು ಸಾಕಷ್ಟಿದ್ದೀರಿ, ಈ ಭಾಗದೂ ಇದ್ದೀರಿ, ಆ ಭಾಗದೂ ಇದ್ದೀರಿ. ನೀವು ಲಿಂಗಾಯ ಸಮುದಾಯದವರು, ಅದ್ರ ಜೊತೆಗೆ ಉಪ್ಪಾರ ಸಮುದಾಯದವರು ಕೂಡಿದರೆ ಒಂದು ಏನೋ ರಿಸಲ್ಟ್ ಬರೋ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಅವರೆಲ್ಲನೂ ತಮ್ಮ ಅದೇನೋ ಒಂದು ಯಾವುದೇ ಬರ ಅಲ್ರಿ, ಇವತ್ತು ಅವ್ರು ತಮ್ಮ ಶಕ್ತಿ ಎಲ್ಲರೂ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಅದು ಅವ್ರ ಜೊತೆಗಿದ್ದಾರೆ. ಆ ದಿಶೆಯಲ್ಲಿ ನಿಮ್ಮ ಸಮುದಾಯದವರು ನಿಮಗೆ ಬೆಂಬಲಕ್ಕೆ ಬಂದು ನಿಲ್ಲುವಷ್ಟರ ಮಟ್ಟಿಗೆ ಮಾನಸಿಕ ಸ್ಥಿತಿಯಲ್ಲಿ ಸಜ್ಜಿದಾರ ಅಂತ ಕೇಳ್ತೀವಿ. ಅದು ಪಕ್ಷದ ವರಿಷ್ಠರು ಮತ್ತು ಸಮಾಜದ ಮುಖಂಡರ ತೀರ್ಮಾನ ಮಾಡ್ತಾರೆ. ಇನ್ನೂ ಇಲೆಕ್ಷನ್ ಭಾಳ ದೂರ ಇರೋದ್ರಿಂದ ಈಗ ಸದ್ಯ ಏನಾದ್ರು ಮಾತಾಡಿದ್ರು ಸಹ ಏನು ಅಷ್ಟು
ಉಪಯೋಗ ಆಗಂಗಿಲ್ಲ. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಸಮಾಜನೂ ಸಹ ಆ ದೃಷ್ಟಿಯಾಗಿ ವಿಚಾರ ಮಾಡುತ್ತೆ, ಪಕ್ಷನೂ ಸಹ ಜಿಲ್ಲೆಯಲ್ಲಿ ಏನು ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡ್ಬೇಕಂತೇಳಿ ಪಕ್ಷನೂ ಸಹ ವಿಚಾರ ಮಾಡ್ತೈತಿ. ಮತ್ತು ಸಮಾಜಕ್ಕೂ ನ್ಯಾಯ ಸಿಗುತ್ತೆ ಮತ್ತು ಪಕ್ಷದಿಂದನೂ ಸಹ ಸಮಾಜದವ್ರನ್ನ ಗುರುತಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತೈತಿ. ಆ ಮಟ್ಟಿಗೆ ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತೇಳಿ ತಮ್ಮ ಮುಖಾಂತರ ಸಮಾಜದ ಜನತೆಗೆ ತಿಳಿಸಲು ಬಯಸ್ತೀನಿ ಸರ್. ಅಡ್ಡಿಲ್ಲ, ಇಲ್ಲಿವರೆಗೆ ನೀವು ಬಂದ್ರಿ, ನಿಮ್ಮ ಮನಸ್ಸಿನ ಮಾತನ್ನು ಕೆಲವೊಂದಿಷ್ಟು ಹೇಳಿದ್ರಿ, ಆಯಿತು. ಇನ್ನೇನು ದೂರ ಅಂತ ಏನಿಲ್ಲ, ಬಂತು 2028 ಅನ್ನೋದ್ರಾಗ ಎಲ್ಲ ಅನುಕೂಲ ಇತ್ತಂದ್ರೆ ದಿನಗಳು ಹೋಗಿದ್ದು ಗೊತ್ತಾಗೋದಿಲ್ಲ. ಬಂತು, ಆ ದಿಶೆಯಲ್ಲಿ ನೀವು ಪ್ರಯತ್ನ ಮಾಡಿರಿ. ನಿಮ್ಮ ಕಾಂಗ್ರೆಸ್ ಟಿಕೆಟ್ ನಿಮ್ಗೆ ಸಿಗುವಂಗಾಗಲಿ, ಜೊತೆಗೆ ಆ ಸಿಕ್ಕದ್ದನ್ನು ಗೆಲ್ಲುವಂಥ ಒಂದು ವಾತಾವರಣ ನಿರ್ಮಿಸ್ಕೊಳ್ಳಿರಿ. ಯಾಕೆಂದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೇಕಾಗ್ತದೆ. ಅದನ್ನು ನೀವು ಮೋಸ್ಟ್ಲಿ ನಿಮ್ಮ ಮಾತುಗಳು ನೋಡಿದ್ರೆ ಅಲ್ಲಿ ಸಂಪರ್ಕದಾಗಿದ್ದೀರಿ, ಮಾಡ್ತಾಯಿದ್ದೀರಿ ಅಂತೂ ಅನ್ನಿಸ್ತಾ ಇದೆ. ಆಯಿತು, ಹೋರಾಟ ಮಾಡಿರಿ, ಗೆಲ್ಲರಿ ಅನ್ನೋಂಥ ಮಾತು ಹೇಳ್ತಾ ತಾವು ಇಲ್ಲಿವರೆಗೆ ಬಂದ್ರಿ, ತಮ್ಮ ಮನಸ್ಸಿನ ಮಾತು ಮಾತಾಡಿದ್ರಿ. ಅಂತೂ ಒಂದಿಲ್ಲಪ್ಪ, ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಅಲ್ಲಿದ್ದಾರೆ, ಪ್ರಯತ್ನ ಮಾಡ್ತಾರೆ ಅಂತೇಳಿ ಯಾರಿಗೆ ಕೊಡ್ತಾರೆ ನೋಡೋಣ. ಅಲ್ಲಿ ಅರವಿಂದ್ ದಳವಾಯಿನೂ ಇದ್ದಾರೆ, ಕಾಂಗ್ರೆಸ್ ವತಿಯಿಂದ ನೀವು ಇದ್ದೀರಿ, ಇನ್ನೂ ಕೆಲವೊಂದು ಜನ ಇದ್ದಾರೆ. ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಇನ್ನು ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಆದ್ರೆ ನೀವು ಸಿದ್ದರಾಮಯ್ಯನವ್ರ ಸಮೀಪ ಇರೋದ್ರಿಂದ ನಿಮ್ಗೆ ಸಿಗಬಹುದು ಆ ಟಿಕೆಟ್ ಅನ್ನುವಂಥ ಒಂದು ಆಸೆ ನಿಮ್ಮಲ್ಲಿ ಹೆಚ್ಚಿರ್ಬೋದು, ನಾನು ತಿಳ್ಕೊಳ್ತೀನಿ. ಇಲ್ಲ, ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧಾಗಿರ್ತೀವಿ. ನಾನು ನನ್ನ ಕೆಲಸ ಏನಿದ್ರು ಅರಬಾವಿ ಕ್ಷೇತ್ರದಾಗ ನಿರಂತರವಾಗಿ ಜನರ ಜೊತೆ ಇರಬೇಕು, ಆ ಇರುವಂಥ ಕೆಲಸನ ಮಾಡ್ತೀನಿ. ನಂತರ ಸಿಕ್ಕರು ಆಯ್ತು, ಸಿಗದಿದ್ರು ಆಯ್ತು. ಈಗ 2018ರಾಗೂ ಸಿಕ್ಕಿಲ್ಲ, 23ರಾಗೂ ಸಿಕ್ಕಿಲ್ಲ, ಆದರೂ ನಿರಂತರವಾಗಿ ಜನರ ಜೊತೆ ಇದ್ದೀವಿ. ನಾನು ಯಾವಾಗಲಿ ಆಶಾವಾದಿ, ನಿರಾಶಾವಾದಿ ಅಲ್ಲ. ನನಗೆ ಎದುರಿಸಬೇಕು ಅನ್ನೋ ಛಲ ಜಾಸ್ತಿ ಇದ್ದಾಗ ನನಗೇನು ಟಿಕೆಟ್ ಸಿಗಲಿಲ್ಲ ನನಗೇನು ಆ ರೀತಿ ಭಯ ಆತಂಕ ಏನೂ ಇಲ್ಲ. ಭಾಳ ಆತ್ಮಸ್ಥೈರ್ಯದಿಂದ ಎಲ್ಲನೂ ಎದುರಿಸ್ಕೊಂಡು ಹೋಗೋ ಶಕ್ತಿ ಆ ದೇವ್ರು ನನಗೆ ಕೊಟ್ಟದಾನ. ಮುಂದಿನ ಅಲ್ಲಿ ಆ ಕ್ಷೇತ್ರ ಜನನೂ ಸಹ ನನಗೆ ಇಂಡೈರೆಕ್ಟ್ಲಿ ತಮ್ಮ ಸಹಾಯ ಸಹಕಾರ ಕೊಟ್ಟಿದ್ದಾರೆ. ನಿರಂತರವಾಗಿ ಅವರ ಸೇವೆ ಮಾಡೋಕ್ಕೆ, ಏನು ಬಡವರ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸ ನಿರಂತರವಾಗಿ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಪಕ್ಷನೂ ಸಹ ಒಂದು ಯೋಗ್ಯ ತೀರ್ಮಾನ ಮಾಡ್ತಾರ ಅಂಥೇಳಿ ನನ್ನ ಅಭಿಪ್ರಾಯ ಐತಿ. ಸೊ ಪಕ್ಷದ ನಾಯಕರು ಸಹ ನನಗೆ ಎಲ್ಲರ ಸಂಪರ್ಕ ಇರೋದ್ರಿಂದ ನಮ್ಮದು ಏನು ಒಪಿನಿಯನ್ ಐತಿ ಅವ್ರಿಗೆ ತಿಳಿಸುವಂಥ ಕೆಲಸಗಳನ್ನ ನಾನು ನಿರಂತರವಾಗಿ ಮುಂದುವರ್ಸುವಂಥ ಹೆಚ್ಚಿನ ಕೆಲಸ, ಹೆಚ್ಚಿನ ಸಮಸ್ಯೆಗಳಿಗೆ ಅರಬಾವಿಯಲ್ಲಿ ಸ್ಪಂದಿಸುವಂಥದ್ದು, ಪಾರ್ಟಿ ಪರವಾಗಿ ಸ್ಪಂದಿಸುವಂಥ ಕೆಲಸ ನಾನು ನಿರಂತರವಾಗಿ ಮುಂದುವರ್ಸುವಂಥ ಹೋಗ್ತಾನೆ ಅಂತೇಳಿ ತಮ್ಮ ಮುಖಾಂತರ ಜನತೆಗೆ ತಿಳಿಸ್ತೀನಿ ಸರ್. ಅಡ್ಡಿಲ್ಲ, ಆಗಲಿ, ಟಿಕೆಟ್ ಸಿಗಲಿ, ನಿಮಗೆ ಸಿಗಲಿ, ನೀವು ಗೆಲ್ಲುವಂಥವ್ರು ಆಗಿರಿ. ಯಾವಾಗಲೂ ಪ್ರಜಾಪ್ರಭುತ್ವದಲ್ಲೇ ನಿಂತು ನೀರಾಗಬಾರ್ದು. ಯಾವುದಾದ್ರೂ ಪರಿವರ್ತನೆ ಆಗ್ತಾ ಹೋಗುವಂಥದ್ದು ಜನಕ್ಕೆ ಬಿಟ್ಟಂಥ ವಿಷಯ. ಜನ ಏನು ನಿರ್ಧಾರ ತೊಗೊಳ್ತಾರೋ, ಅವ್ರು ಟಿಕೆಟ್ ನಿಮ್ಮ ಪಾರ್ಟಿ ಕೊಡ್ತಾರೋ, ಆಗ ನಿಮಗೂ ಒಂದು ನೆಲೆಯ ಬೆಲೆ, ವ್ಯಕ್ತಿತ್ವ ನಿಶ್ಚಿತವಾಗಿಯೂ ಈಗಾಗಲೇ ಇನ್ನೂ ಬೆಳೀತದೆ ಅಂತ ಹೇಳ್ತಾ H16 ನ್ಯೂಸ್ ವೀಕ್ಷಕರೇ, ಇಲ್ಲಿವರೆಗೆ ನೀವು ನೋಡಿದಿರಿ, ನಿಮಗೇನು ಅನಿಸ್ತು? ಇದೊಂದು ವಿಶೇಷವಾದ ಸಂದರ್ಶನ. ಯಾಕಂದ್ರೆ ಈಗಾಗಲೇ ಗಟ್ಟಿಯಾದಂಥವು ಗೋಕಾಕ್ ಮತ್ತು ಅರಬಾವಿ ಕ್ಷೇತ್ರದ ಎರಡೂ ಜಾರಕಿಹೊಳಿ ಅವರ ಸುಪರ್ದಿನಲ್ಲಿದ್ದಂಥವು, ಅವರಿಗೆ ಗೆಲ್ತಾರೆ ಅನ್ನುವಂಥ ಒಂದು ವಾತಾವರಣ ಇವತ್ತಿಗೂ ಅದ, ಮೋಸ್ಟ್ಲಿ ಮುಂದೂ ಇರ್ತದೆ. ಆದರೂ ಹೋರಾಟಗಾರರು ನಮ್ಮಲ್ಲಿ ಇದ್ದಾರಪ್ಪ, ಇಲ್ಲೇ ಪ್ರಶ್ನೆ ಮಾಡುವಂಥವ್ರು ಇದ್ದಾರೆ, ಜನರ ಸಮಸ್ಯೆಗೆ ಸ್ಪಂದಿಸುವಂಥವ್ರು ಇದ್ದಾರೆ, ಜನರ ಮಾತಿಗೆ ಕಿವಿ ಉಡುವಂಥವ್ರು ಇದ್ದಾರೆ. ಅಂಥ ಧೈರ್ಯವಂತೂ ನಮ್ಮಲ್ಲಿದ್ದಾರೆ ಅನ್ನೋದು ನಮಗೆ ಹೇಳಬೇಕಾಗಿತ್ತು, ತಮ್ಮನ್ನು ತೋರಿಸ್ಬೇಕಾಗಿತ್ತು. ಅದೇ ಚಲೆ ನಮ್ಮ ಲಕ್ಕನ ಸಂಸ್ಕೃತಿಯವರು ಧೈರ್ಯವಂತರು, ದಿಟ್ಟರು, ಹೋರಾಟ ಮಾಡುವಂಥವ್ರು, ಜನಪರವಾಗಿ ನಿಲ್ಲುವಂಥವರು, ಎಲ್ಲದಕ್ಕೂ ಸಜ್ಜಾಗಿ ನಿಂತಿದ್ದಾರೆ ಸವ್ಯಸಾಚಿಯಾಗಿ. ಅವರಿಗೆ ಗೆಲುವು ಸಿಗಲಿ ಅನ್ನುವಂಥದ್ದು ಜನರ ಮನಸ್ಸಿಗೆ ಬಿಟ್ಟಂಥದ್ದು. ಜನ ಒಪ್ಪಿದ್ರೆ ಏನು ಬೇಕಾದ ಬದಲಾವಣೆ ಆಗ್ಬೋದು. ಅವರು ಹೇಳಿದಂಗೆ ಎಂಥ ಬಲಿಷ್ಠ ಮಮತಾ ಬ್ಯಾನರ್ಜಿ, ಬಲಿಷ್ಠ ನಮ್ಮ ಸ್ಟ್ಯಾಲಿನ್ ಅನೇಕ ಸೂಚಿಸಿದ ಇತಿಹಾಸದಲ್ಲ. ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳು, ಬರ್ತಾವ ಹೋಗ್ತಾವ ಅಂತ ಹೇಳ್ತಾ ಜನ ಮತ್ತು ಅರಬಾವಿ ಜನ ವಿಶೇಷವಾಗಿ ನಮ್ಮ ಲಕ್ಕನ್ನ ಸಂಸ್ಕೃತಿಯವ್ರ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ಸುದ್ದಿಗಳು ನಮಗೆ ಬಂದಿದ್ದಾವೆ. ಆ ನೆಲೆಯಲ್ಲಿ ಅವ್ರು ಕರೆಸಿ ಮಾತಾಡಿದ್ದೀವಿ. ಸರ್ ಬಂದ್ರಿ, ವಂದನೆಗಳು. ಸರ್ ನಮಸ್ಕಾರ. H16 ನ್ಯೂಸ್ ಚಾನಲ್ ನಮ್ಮನ್ನೇನು ಕರೆಸಿ ಸಂದರ್ಶನ ಮಾಡಿದ್ರಲ್ಲ, ಇನ್ನೊಂದು ಸಲ ತಮಗೆ ನಾನು ಅಭಿನಂದನೆ ಸಲ್ಲಿಸಿ ತಮ್ಮ ಸಹಾಯ ಸಹಕಾರ ನನ್ನ ಮೇಲೆ ನಿರಂತರವಾಗಿ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ತೇನೆ ಸರ್. ಆದ್ಮೇಲೆ ನೀವು ನೋಡಿದಿರಲ್ಲ, ಅವ್ರ ಅಭಿಪ್ರಾಯಗಳನ್ನೆಲ್ಲ ಕೇಳಿದಿರಿ. ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. H16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ
ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.